ನಮಸ್ಕಾರ ವೀಕ್ಷಕರೇ. ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋ ಮೊದಲು ಗುರು ಪ್ರಾರ್ಥನೆ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗಣೇಶ ಶರಣಂ ಶರಣಂ ಗಣೇಶ ಗಣೇಶ ಶರಣಂ ಶರಣಂ ಗಣೇಶ ಗಣೇಶ ಶರಣಂ ಶರಣಂ ಗಣೇಶ ಸಾಯೀಶ ಶರಣಂ ಶರಣಂ ಸಾಯೀಶ ಸಾಯೀಶ ಶರಣಂ ಶರಣಂ ಸಾಯೀಶ ಗಣೇಶ ಶರಣಂ ಶರಣಂ ಗಣೇಶ. ಮುಂದಿನ ಸಂಚಿಕೆಗೆ ಹೋಗೋ ಮೊದಲು ಲಕ್ಷ್ಮೀ ನರಸಿಂಹ ಸ್ತೋತ್ರನ ಹೇಳ್ತಾ ಮುಂದಿನ ಸಂಚಿಕೆ ಕಾಲಿಡೋಣ. ಇದುವರೆಗೂ ನೋಡಿದ್ದೀರಿ ವೀಕ್ಷಕರೇ, ನೋಡ್ತಾ ಇದ್ದೀರಿ, ಮುಂದೇನೂ ನೋಡ್ತೀರಿ ಅಂತ ನಂಬಿಕೆಯಿಂದ ಈ ವಿಷಯವನ್ನು ಮುಂದುವರಿಸ್ತಾ ಇದ್ದೀನಿ. ಸಂಸಾರ ವೃಕ್ಷ ಮಗ ಬೀಜ ಮನಂತ ಕರ್ಮ ಶಾಖಾಯತಂ ಕರ್ಣಪತ್ರ ಮನಂಗ ಪುಷ್ಪಂ ಆರುಹ್ಯ ದುಃಖ ಜಲದೌ ಪತಿತಂ ದಯಾಳೋ ಶ್ರೀಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಸಂಸಾರಧಾವದಹನಾಕುಲ ಭೀಕರೋಗ್ರ ಜ್ವಾಲಾವಳಿ ಬಿಹಿರಬಿದಗ್ಧ ತನೋರಹಸ್ಯ ತ್ವತ್ಪಾದಯುಗ್ಮಸರಸೀರುಹ ಮಸ್ತಕಸ್ಯ ಶ್ರೀಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಅದರ ತಾತ್ಪರ್ಯ ನೋಡೋಣ ಮುಂದೆ. ಅದರ ತಾತ್ಪರ್ಯ ಹೀಗಿದೆ. ಮುಂದೆಂದು ಹೇಳ್ತಾರೆ, ಸಂಸಾರವೆಂಬ ಬಲೆಗೆ ಬಿದ್ದು ನಂತರ ಇಂದ್ರಿಯಗಳ ಸುಖವೆಂಬ ಗಾಳದ ತುದಿಯಲ್ಲಿ ತಿನ್ನಲು ಹೋಗಿ, ಅಂದರೆ ಮೀನು ಅವರು ಗಾಳ ಬಲೆ ಹಾಕಿರ್ತಾರೆ, ಆ ಮೀನು ಅದನ್ನು ತಿನ್ನೋಕ್ಕೆ ಹೋಗಿ ಗಾಳಕ್ಕೆ ಸಿಕ್ಕೊಳ್ಳುತ್ತೆ. ಹಾಗೆ ನೆತ್ತಿಯ ಭಾಗ್ಯವು ಚೂರು ಚೂರಾಗಿ ಹೋದ ಮೀನಿನಂತಿರುವ ಆ ಚೂರು ಏನಾಗುತ್ತೆ, ಆ ಮೀನುಗಳು ಆ ಆಸೆಗೆ ತಿನ್ನೋಕ್ಕೆ ಹೋಗಿ ತನ್ನನ್ನು ರಕ್ಷಿಸುವಂಥ ಆ ಮೀನುಗಳು ಕೇಳ್ಕೊಳ್ಳೋ ಹಾಗೆ ನಾವು ನಮ್ಮ ಸಂಸಾರದಲ್ಲಿ ಸಿಕ್ಕಾಕೊಂಡು ನಾವು ದೇವರನ್ನು ಪ್ರಾರ್ಥನೆ ಮಾಡಬೇಕು. ಹಾಗೆಯೇ ಸಂಸಾರವೆಂಬ ಮದಗಜದ ಸೊಂಡಿಲಿನಿಂದ, ಸಂಸಾರ ಅನ್ನೋದು ಒಂದು ಮದಗಜದ ಸೊಂಡಿಲ ಹಾಗೆ ಇರುತ್ತೆ. ಶರೀರದ ಕರ್ಮಗಳನ್ನು ಪುಡಿಯಾಗುವಂತೆ ಏಟು ತಿಂದು ನಮ್ಮ ಶರೀರದ ಕರ್ಮಗಳು ಏನಾಗುತ್ತೆ ಆ ಥರ ಬೇಕಾದಷ್ಟು ಕಷ್ಟಗಳನ್ನು ಅನುಭವಿಸಿ ಈಗ ಪ್ರಾಣ ಹೋಗುವ ಸಮಯದಲ್ಲಿ ಆ ಭಯದಿಂದ ಹೆದರಿ ನಡುಗುತ್ತಿರುವ ಯಮ ಬಂದು ಕರೀತಾರೆ, ಹೆದರಿ ನಡುಗ್ತಾ ಇರ್ತಾನೆ. ನನ್ನ ಸಕಲ ಕಷ್ಟ ಪರಿಹರಿಸುವನೇ, ಆವಾಗ ನನ್ನ ಕಷ್ಟ ಪರಿಹಾರ ಮಾಡಿಸು ಅಂತ ಕೈ ಹಿಡಿದು ರಕ್ಷಿಸುವಂಥ ಕೊನೆಯಲ್ಲಿ ಕೇಳ್ಕೊತಾನೆ ಮನುಷ್ಯ. ಅದಕ್ಕೆ ಮೊದಲು ನಾವು ಜೀವನದಲ್ಲಿದ್ದಾಗಲೇ ದೇವರನ್ನು ಭಜಿಸಿ ನಮ್ಮ ಮೋಕ್ಷಕ್ಕೆ ದಾರಿ ತೋರಿಸಪ್ಪ, ಈ ಕಷ್ಟನ ಮೊದಲಿಂದನೂ ಹೋಗಲಾಡಿಸುವಂಥ ಭಗವಂತನ ನಾವು ಬೇಡಬೇಕು, ಪ್ರಾರ್ಥನೆ ಮಾಡಬೇಕು ಅನ್ನೋದು ಶಂಕರಾಚಾರ್ಯರು ಮನುಷ್ಯರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸಂದೇಶವನ್ನು ಎಲ್ಲರೂ ಪಾಲನೆ ಮಾಡೋಣ. ಮುಂದೆ ಯೋಗ ಸೂತ್ರದ 28ನೇ ಸೂತ್ರವನ್ನು ನೋಡೋಣ.
ಅದು ಯಾವುದು ಅಂದರೆ ತಜ್ಜಪ ತದರ್ಥ ಭಾವನಂ. ಈ ಹಿಂದೆ ತಸ್ಯ ವಾಚಕ ಪ್ರಣವ ತಸ್ಯ ವಾಚಕ ಪ್ರಣವ ಅಂತ ಹಿಂದಿನ ಸೂತ್ರ ಇತ್ತು. ಅದರ ಮುಂದಿನ ಸೂತ್ರ ತಜ್ಜಪ ತದರ್ಥ ಭಾವನಂ. ಅಂದರೆ ತತ್ ಅಂದರೆ ಅದರ, ಜಪ ತತ್ ಅಂದರೆ ಅರ್ಥ, ಅದರ ಅರ್ಥ ಯಾವುದನ್ನು ನಾವು ಹೇಳ್ತಾ ಇದ್ದೀವೋ ಅದರ ಅರ್ಥ ತಿಳಿದು ಭಾವನ ಮನಸ್ಸಿನಲ್ಲಿ ಚಿಂತನೆ, ಗ್ರಹಿಕೆ, ಧ್ಯಾನ ಇಷ್ಟು ಅರ್ಥ ಬರುತ್ತೆ. ಅರ್ಥ ಅದರದ್ದು ಪರ್ಯಾಯ ತಾತ್ಪರ್ಯ ಹೇಳ್ತಾರೆ. ಅದರ ನಿರಂತರವಾದ ಜಪ ಮತ್ತು ಅದರ ಅರ್ಥದ ಮೇಲೆ ಧ್ಯಾನ. ಪ್ರಣವದಂತಹ ಒಂದು ಮಂತ್ರದ ಶಕ್ತಿಯನ್ನು ಹೊರತರುವುದು ಹೇಗೆ, ಒಂದು ಪ್ರಣವದ ಮಂತ್ರಶಕ್ತಿಯನ್ನು ಹೊರಗಡೆ ತರುವುದು ಹೇಗೆ? ಏಕೆಂದರೆ ಈ ಶಕ್ತಿ ನಿಗೂಢ ಸ್ಥಿತಿಯಲ್ಲಿದೆಯೇ ಅದು ಯಾರಿಗೂ ಗೊತ್ತಾಗಲ್ಲ. ಅದನ್ನು ಮಂತ್ರಶಕ್ತಿ ನಾವು ಪಡ್ಕೊಂಡಾಗದ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ಅಲ್ಲಿ ಮಂತ್ರ ಇದೆ, ಪುಸ್ತಕದಲ್ಲಿದೆ, ಇರುತ್ತೆ. ಅದನ್ನು ಶಕ್ತಿ ನಾವು ಪಡ್ಕೋಬೇಕಾದ್ರೆ ಅದನ್ನು ನಾವು ಪಠಿಸಬೇಕು. ಸ್ಥಿತಿಯಲ್ಲಿದೆಯೇ ಹೊರತು ಕ್ರಿಯಾಶೀಲವಾಗಿಲ್ಲ, ಅದು ಕೆಲಸದಲ್ಲಿ ಇಲ್ಲ. ನಾವು ಉಪಯೋಗ ಮಾಡಿದ್ರೆ ಅದು ಕೆಲಸಕ್ಕೆ ಬರುತ್ತೆ ಎಂಬುದನ್ನು ನಾವು ನೆನಪಿನಲ್ಲಿ ಇಡಬೇಕು. ಒಂದು ಬೀಜದಲ್ಲಿ ಮರವಾಗುವ ಅಂತಸ್ಥ ಶಕ್ತಿ ಇದ್ದರೂ ಒಂದು ಬೀಜಕ್ಕೆ ಮರ ಆಗೋ ಶಕ್ತಿ ಇರುತ್ತೆ. ಅದು ಇಟ್ಟಲ್ಲೇ ಇಟ್ಟರೆ ಮರ ಆಗಲ್ಲ. ಅದು ಮರವಾಗಬೇಕಾದರೆ ಅದಕ್ಕೆ ಅಗತ್ಯವಾದ ಮಣ್ಣು, ನೀರು, ಶಾಖ ಇತ್ಯಾದಿಗಳನ್ನು ಕೊಟ್ಟು ಆ ಬೀಜಕ್ಕೆ ಒಂದು ಭೂಮಿಯಲ್ಲಿ ನೆಟ್ಟು ಅದಕ್ಕೆ ನೀರು, ಶಾಖ, ಗೊಬ್ಬರ ಇವುಗಳನ್ನು ಕೊಟ್ಟರೆ ಕ್ರಮವಾಗಿ ಆ ಶಕ್ತಿಯನ್ನು ಬೆಳೆಸಬೇಕು. ಆ ಶಕ್ತಿನ ಮರಕ್ಕೆ ನಾವು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಮಂತ್ರದ ಶಕ್ತಿಯೂ ಕೂಡ ಹಾಗೆಯೇ, ಮಂತ್ರದ ಶಕ್ತಿ ಕೂಡ ಹಾಗೆಯೇ. ಇನ್ನು ಕ್ರಮವಾಗಿ ವೃದ್ಧಿ ಮಾಡಿಕೊಳ್ಳಬೇಕು. ಇದನ್ನು ಸಹ ವೃದ್ಧಿ ಮಾಡಬೇಕಾದರೆ ಇದನ್ನು ಕ್ರಮವಾಗಿ ವೃದ್ಧಿ ಮಾಡಿಕೊಳ್ಳಬೇಕು. ಒಂದು ಕೀಲುಗುಂಡಿಯನ್ನು ಒತ್ತಿದ ಮಾತ್ರಕ್ಕೆ ಚಾಲಿತವಾಗುವ ಎಲೆಕ್ಟ್ರಿಕ್ ಮೋಟಾರಿನ ಶಕ್ತಿಯಂತಲ್ಲ. ಎಲ್ಲ ಎಲೆಕ್ಟ್ರಿಕ್ಕು ವಾಹನಗಳಿರ್ತಾವಲ್ಲ, ಒಂದು ಸ್ವಿಚ್ ಹಾಕ್ಬಿಟ್ರೆ ಮುಂದಕ್ಕೆ ಹೋಗ್ಬಿಡುತ್ತೆ. ಹಾಗೆಯೇ ಮಂತ್ರಶಕ್ತಿ ಬರೋಲ್ಲ. ನಾವೇನು ಮಾಡಬೇಕು? ಈ ಸಂಗತಿಯನ್ನು ಅನೇಕ ವೇಳೆ ಬಹುಜನರು ಗಮನಿಸುವುದಿಲ್ಲ. ಇದನ್ನು ಜನಗಳು ಗಮನಿಸಲ್ಲ. ಒಂದು ಮಂತ್ರವನ್ನು ಹಲವಾರು ಸಲ ಸುಮ್ಮನೆ ಪುನರುಚ್ಚರಿಸುವುದರಿಂದ ಅಪೇಕ್ಷಿತ ಫಲ ಲಭಿಸುತ್ತದೆ ಎಂದು ಅವರು ಭಾವಿಸುತ್ತಾರೆ. ಮಂತ್ರ ಹೇಳ್ತಾ ಇದ್ದರೆ ನಮಗೆ ಫಲಿತ ಸಿಕ್ಬಿಡುತ್ತೆ ಅಂತಲ್ಲ. ಅದನ್ನು ಏನು ಮಾಡಬೇಕು? ಹಾಗೆಯೇ ಲಭಿಸುವುದಿಲ್ಲ. ಒಂದು ಮಾವಿನ ಮರದ ಬೀಜವು ಬೀಜ ಓಟೆ ಒಣಗಿರುತ್ತೆ. ಅದನ್ನು ಹಸಿದಿರುವ ಮನುಷ್ಯನನ್ನು ಹೇಗೆ ತೃಪ್ತಿಪಡಿಸಲಾರದೋ, ಅದು ಆ ಓಟೆನ ಮನುಷ್ಯ ತಿನ್ನೋಕ್ಕೂ ಆಗಲ್ಲ, ಅದು ಹಸುವಿನ ಕಡಿಮೆ ಮಾಡೋದು ಇಲ್ಲ. ಅದೇ ರೀತಿಯಲ್ಲಿ ಒಂದು ಮಂತ್ರದ ಕೇವಲ ಪುನರುಚ್ಚಾರಣೆಯು ಮಂತ್ರದ ಫಲವನ್ನು ಕೊಡುವುದಿಲ್ಲ. ಬರೀ ಮಂತ್ರ ಫಲ ಕೊಡೋದಿಲ್ಲ. ಅದನ್ನು ನಾವೇನು ಮಾಡಬೇಕು? ಆ ಬೀಜವನ್ನು ಭೂಮಿಯಲ್ಲಿ ಬಿತ್ತಿ, ಯಾವುದನ್ನು? ಒಂದು ಮಾವಿನ ಮರದ ಬೀಜವನ್ನು ಭೂಮಿಯಲ್ಲಿ ಬಿತ್ತಿ ನೀರು ಹಾಕಿ ಮೊಳೆತ ಎಳೆಯ ಗಿಡವನ್ನು ಹಲವಾರು ವರ್ಷಗಳ ಕಾಲ, ತುಂಬ ವರ್ಷಗಳ ಕಾಲ ಬೆಳೆಸಿದ ನಂತರ ಮಾತ್ರ ಅದು ಮರ ಆಗುವವರೆಗೂ ನಾವು ಕಾಯಬೇಕು. ಅದು
ಫಲ ಕೊಟ್ಟು ಹಸಿದವರಿಗೆ ತೃಪ್ತಿ ನೀಡುತ್ತದೆ. ಹಸಿದವರಿಗೆ ಹಣ್ಣನ್ನು ಕೊಟ್ಟು ತೃಪ್ತಿ ಪಡಿಸುತ್ತೆ. ಇದೇ ರೀತಿಯಲ್ಲಿ ಒಂದು ಮಂತ್ರದಲ್ಲಿ ನಿಗೂಢವಾಗಿರುವ ಶಕ್ತಿಯನ್ನು ಸರಿಯಾದ ವಿಧಾನಗಳ ಮೂಲಕ, ಸರಿಯಾದ ವಿಧಾನ ಇರಬೇಕು, ಅದನ್ನು ನಿಧಾನವಾಗಿ ಬಳಸಬೇಕು ಅದನ್ನು. ಆಗ ಮಾತ್ರ ಆ ಶಕ್ತಿಯು ಸಾಧನ ಆಧ್ಯಾತ್ಮಿಕ ಪ್ರಗತಿಗೆ ಒದಗಿರುತ್ತದೆ. ಅದು ನಮ್ಮನ್ನು ಅಧ್ಯಾತ್ಮದ ಕಡೆಗೆ ಆ ಮಂತ್ರ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಒದಗಿ ಬರುತ್ತದೆ. ಇದಕ್ಕೆ ಸಾಧಕನು ಸಾಧಾರಣವಾಗಿ ಹಲವು ವರ್ಷಗಳ ಕಾಲ ಏಕಾಗ್ರತೆಯಿಂದಲೂ ಒಂದೇ ಕಡೆ ಇರಬೇಕು. ಮನಸ್ಸು ಅದರ ಮೇಲೆ ಏಕಾಗ್ರತೆ ಇರಬೇಕು. ಇಲ್ಲಿ ಧ್ಯಾನ ಮಾಡ್ತಾ ಇರೋದು, ಇನ್ನೊಂದು ಕಡೆ ಎಲ್ಲೋ ಗಮನ ಇರೋದು, ಹಾಗಿದ್ದರೆ ಮಂತ್ರ ಫಲ ಸಿಗಲ್ಲ. ಶಿಸ್ತಿನಿಂದಲೂ ಕ್ರಮಿಸಿ ನಿಷ್ಠೆಯಿಂದ ಸಾಧನ ಮಾಡಬೇಕಾಗುತ್ತದೆ. ನಿಷ್ಠೆಯಿಂದ ಮಂತ್ರದ ಸಾಧನೆ ನಾವು ಮಾಡಬೇಕಾಗುತ್ತೆ. ಇಷ್ಟಾದರೂ ಸಹ ಸಾಧಕನು ಅನುಕೂಲಕರವಾದ ವಾತಾವರಣವನ್ನು ಏರ್ಪಡಿಸಿಕೊಳ್ಳದೇ ಇದ್ದರೂ ಅವನಿಗೆ ಸಂಪೂರ್ಣ ಜಯ ಲಭಿಸಿದಿರಬಹುದು. ಸಂಪೂರ್ಣ ಜಯ ಅದರಿಂದ ಸಿಗಲ್ಲ. ಮಂತ್ರದ ಉದ್ದೇಶ ಹೆಚ್ಚು ತುಂಬ ಸಂಖ್ಯೆಗಳು ಹೆಚ್ಚಿಸ್ತಾ ಹೋಗೋದು. 108, 1008 ಹೀಗೆ ಮಾಡ್ತಾ ಹೋದ್ರೂ ಉನ್ನತವಾದಷ್ಟು ಅದರಲ್ಲಿ ನಿಗೂಢವಾಗಿರುವ ಶಕ್ತಿಯನ್ನು ಹೊರತರುವ ಹೆಚ್ಚು ಕಷ್ಟವಾಗುತ್ತದೆ. ಇರತಕ್ಕಂಥ ಶಕ್ತಿ ಹೊರಗಡೆ ತರಬೇಕಾದ್ರೆ ಕಷ್ಟವಾಗ್ತಾ ಇರುತ್ತೆ ಮತ್ತು ಹೆಚ್ಚು ಕಾಲ ತೆಗೆದುಕೊಳ್ಳುತ್ತದೆ. ತುಂಬ ಕಾಲನೂ ಅದಕ್ಕೆ ವ್ಯಯ ಮಾಡಬೇಕಾಗುತ್ತೆ. ಪ್ರಣವದಲ್ಲಿ ಅಡಗಿರುವ ಶಕ್ತಿಯನ್ನು ಬೆಳೆಸಲು ಕೊಟ್ಟಿರುವ ಈ 2 ಮುಖ್ಯ ವಿಧಾನಗಳನ್ನು ಗಮನಿಸೋಣ. ಪ್ರಣವದಲ್ಲಿ ಅಂದರೆ ಈ ಓಂಕಾರದಲ್ಲಿ ಅಡಗಿರ್ತಕ್ಕಂಥ ಶಕ್ತಿನ ಬೆಳೆಸಲು ಅದನ್ನು ಬೆಳೆಸ್ಕೋಬೇಕಾದ್ರೆ ಕೊಟ್ಟಿರುವ ಈ 2 ಮುಖ್ಯ ವಿಧಾನಗಳು. ಯಾವುದೆರಡು ವಿಧಾನ ಅಂದರೆ ಇಂತಹ ಬೇರೆ ಬೇರೆ ಮಂತ್ರಗಳಿಗೂ ಅನ್ವಯವಾಗುತ್ತದೆ. ಯಾವುದೇ ಮಂತ್ರ ಹೇಳಿ ಈ 2 ವಿಧಾನಗಳನ್ನು ಗಮನಿಸಬೇಕು. ಅಂದರೆ ಜಪ ಹೇಗಿರಬೇಕು ಅಂತ. ಜಪವು ಮೊದಲನೆಯ ವಿಧಾನ ಯಾವುದು ಅಂದರೆ ಮಂತ್ರಯೋಗದಲ್ಲಿ ಜಪ ಸುಪ್ರಸಿದ್ಧವಾದ ಒಂದು ಉಪಾಯ, ತಂತ್ರವಾಗಿದ್ದು. ಅದು ಯಾವುದು ಅಂದರೆ ಜಪವೆಂದರೆ ಮಂತ್ರವನ್ನು ಪುನಃ ವಿಧಿ ರೀತಿಯಲ್ಲಿ ಪುನರುಚ್ಚರಿಸುವುದು. ಅದು ಯಾವ ರೀತಿ ಹೇಳಬೇಕೋ ಆ ರೀತಿ ಪುನರುಚ್ಚಾರ ಮಾಡ್ತಾ ಇರಬೇಕು. ಮೊದಲು ಕಿವಿಗೆ ಕೇಳುವಂತೆ, ತಮ್ಮ ಕಿವಿಗೆ ಕೇಳಿಸುವಷ್ಟು ಜಪ ಮಾಡ್ತಾ ಇರಬೇಕು, ಉಚ್ಚರಿಸಬೇಕು. ಅನಂತರ ಮೌನವಾಗಿ ಉಚ್ಚರಿಸಬೇಕು. ನಾವು ಮನಸ್ಸಲ್ಲಿ ಹೇಳ್ಕೋಬೇಕು. ಕೊನೆಯಲ್ಲಿ ಮಾನಸಿಕವಾಗಿ ಉಚ್ಚರಿಸಬೇಕು. ಬಾಯಲ್ಲಿ ಹೇಳಬಾರ್ದು, ಮನಸ್ಸಲ್ಲಿ ಹೇಳ್ಕೊತಾ ಇರಬೇಕು. ಇನ್ನೊಬ್ಬರಿಗೆ ಕೇಳಿಸ್ಲಬಾರ್ದು. ಅದು ಗೊತ್ತಾಗದೇ ಇರೋ ರೀತಿ ಇರಬೇಕು. ಅಪೇಕ್ಷಿತ ಫಲಗಳು ಕಾಣಿಸಿಕೊಳ್ಳುವವರೆಗೂ ಪುನರುಚ್ಚಾರಣೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು. ನಮ್ಮ ಫಲ ಎಲ್ಲಿವರೆಗೂ ಸಿಗುತ್ತೆ ಅಂತ ಮುಂದುವರಿಸ್ಕೊಂಡು ಮಂತ್ರೋಚ್ಚಾರ ಮಾಡ್ತಾ ಇರಬೇಕು. ಮಂತ್ರದ ಪುನರುಚ್ಚಾರಣೆ ಅದರ ಅಗತ್ಯ ತುಂಬ ಇರುತ್ತೆ. ಕೆಲವು ವೇಳೆ ಸಾಧಕನು ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಂತ್ರೋಚ್ಚಾರಣೆ ಮಾಡಬೇಕೆಂದು ವಿಧಿಸುತ್ತಾರೆ. ಅದು ಎಷ್ಟು ಸಲ ಮಾಡಬೇಕು, ಎಷ್ಟು ಸಂಖ್ಯೆ ಇರುತ್ತೆ ಅಂತ ವಿಧಿಸಿರ್ತಾರೆ ಎಂದರೆ ಅದರ ಮೂಲಕ
ಅವರ ಸಹನೆ ಮತ್ತು ಕಷ್ಟ ಸಹಿಷ್ಣುತೆಗಳ ಕಷ್ಟನೂ ಆಗತ್ತೆ, ಸಹನೆನೂ ಕಳ್ಕೊಳ್ಬೇಕಾಗತ್ತೆ. ಪರೀಕ್ಷೆ ನಡೆದಂತಿರುತ್ತದೆ. ಅವರಿಗೆ ಇದು ಒಂದು ಪರೀಕ್ಷಾ ಕಾಲನೂ ಆಗಿಬಿಡುತ್ತೆ. ಇಲ್ಲಿ ಸಂಖ್ಯೆಯೇ ಅತ್ಯಂತ ಮುಖ್ಯವಾದ ಅಂಶವಲ್ಲ. ಇದು ಸಂಖ್ಯೆನೇ ಇಷ್ಟೇ ಮಾಡಬೇಕು ಅಂತಲ್ಲ, ಅವರ ಭಕ್ತಿ ಬೇಕು, ಅದಕ್ಕೆ ಏಕಾಗ್ರತೆ ಬೇಕು. ಮನಸ್ಸಿನ ಮತ್ತು ಭಾವನೆಗಳ ಸ್ಥಿತಿಗತಿಗಳು ಅಷ್ಟೇ. ಅವರ ಭಾವನೆ, ಮನಸ್ಸಿನ ಸ್ಥಿತಿ ಅದರ ಮೇಲೆ ಪರಿಣಾಮ ಹೊಂದುತ್ತೆ, ಅಷ್ಟೇ ಮುಖ್ಯ. ಜಪವು ಪ್ರಾರಂಭದಲ್ಲಿ ಯಾಂತ್ರಿಕ ಪುನರುಚ್ಚಾರಣೆಯಾಗಿರುತ್ತದೆ. ಯಾಂತ್ರಿಕವಾಗಿ ಹೋಗ್ತಾ ಇರುತ್ತೆ, ಅವ್ರ ಮನಸ್ಸಲ್ಲೋ ಇರುತ್ತೆ, ಬಾಯಿ ಮಂತ್ರ ಹೇಳ್ತಾ ಇರುತ್ತೆ. ಆದರೆ ಘಟ್ಟವಾಗಿ ಅದು ಒಂದು ರೀತಿಯ ಧ್ಯಾನವಾಗಿ ಪರಿಣಮಿಸಿ ಅದರ ಮೇಲೆ ಮನಸ್ಸು ಆ ಧ್ಯಾನದಲ್ಲಿ ಇರುತ್ತೆ. ಪ್ರಜ್ಞೆಯ ಆಳವಾದ ಪದರಗಳನ್ನು ವಿಕಾಸ ಮಾಡುವಂತಾಗಬೇಕು. ಪ್ರಜ್ಞೆಯನ್ನು, ಜ್ಞಾನವನ್ನು ವಿಕಾಸ, ಅದನ್ನು ವಿಶಾಲವಾಗಿ ಮಾಡ್ಕೋತಾ ಹೋದರೆ ಅವರಿಗೆ ಅದರಿಂದ ಲಾಭ ಇರುತ್ತೆ. ಹಾಗಾಗಿ ಮಂತ್ರವನ್ನು ಧ್ಯಾನದ ಏಕಾಗ್ರತೆಯಿಂದ ಹೇಳಬೇಕು. ಜಪದ ಸಾಫಲ್ಯ ಈ ಕೆಳಗಿನ ಸಂಗತಿಯ ಮೇಲೆ ಆಧಾರಿತವಾಗಿದೆ. ಜಪದ ಸಾಫಲ್ಯ ಹೇಗೆ ಅಂತ ಈ ಕೆಳಗಿನ ಸಂಗತಿಯಲ್ಲಿ ಆಧಾರಿತವಾಗಿದೆ. ಅದೆಂದರೆ ಪ್ರತಿಯೊಬ್ಬ ಜೀವಾತ್ಮನೋ, ಪ್ರತಿಯೊಬ್ಬ ಮನುಷ್ಯನೋ, ಜೀವ ಅಂದರೆ ಆತ್ಮ, ನಮ್ಮಲ್ಲಿ ಇರತಕ್ಕಂಥದ್ದು ಜೀವ. ಪುರುಷಾತ್ಮ ನಮ್ಮ ಶರೀರದಲ್ಲೇ ಇರುತ್ತೆ. ಒಂದು ಪಿಂಡಾಂಡ ಬ್ರಹ್ಮಾಂಡದಲ್ಲಿ ಕಾರ್ಯೋನ್ಮುಖವಾಗಿರುವ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಕಾರ್ಯೋನ್ಮುಖವಾಗಿರುತ್ತೆ. ಎಲ್ಲ ಪ್ರಜ್ಞೆ ಸ್ಥಿತಿಗಳು ಮತ್ತು ಶಕ್ತಿಗಳನ್ನು ಬೆಳೆಸಿಕೊಳ್ತಕ್ಕಂಥ ಸಾಮರ್ಥ್ಯವು ಇವನಲ್ಲೇ ಅಂತಸ್ಥವಾಗಿದೆ. ನಮ್ಮ ಮನಸ್ಸಲ್ಲಿ, ನಮ್ಮ ಆತ್ಮದಲ್ಲೇ ಪುರುಷ ಇದ್ದಾನೆ, ಅವನದು ಶಕ್ತಿಯುತವಾಗಿರುತ್ತೆ. ಮಾನವನ ಹೃದಯದಲ್ಲಿ ಹುದುಗಿರುವ ಈ ದೈವಿಕ ಕಿಡಿಯು ಒಂದು ಪ್ರಜ್ವಲಿಸುವ ಜ್ವಾಲೆಯಾಗಲು ಯಾವ ಶಕ್ತಿಗಳು ಸಹಾಯಕವಾಗುತ್ತವೆಯೋ ಆ ಎಲ್ಲ ಶಕ್ತಿಗಳನ್ನು ಉಪಯೋಗಿಸಿಕೊಳ್ಳಬೇಕು. ಅಂದರೆ ಇಲ್ಲಿ ನಮ್ಮಲ್ಲಿ ಅಂತಸ್ಥವಾಗಿರುವ, ನಮ್ಮ ಹೃದಯದಲ್ಲೇ ಹುದುಗಿರ್ತಕ್ಕಂಥ ಈ ದೈವಿಕ ಕಿಡಿ, ಒಂದು ಬೆಳಕಿನ ಕಿಡಿ, ಒಂದು ಪ್ರಜ್ವಲಿಸುವ, ಒಂದು ನಮಗೆ ಪ್ರಕಾಶಿಸುವಂತಹ ಜ್ವಾಲೆಯಾಗಲು, ಒಂದು ಬೆಳಕು ಆಗಬೇಕಾದರೆ ಯಾವ ಶಕ್ತಿಗಳು ಸಹಾಯಕವಾಗುತ್ತವೆಯೋ, ಯಾವ್ದು ಸಹಾಯ ಆಗುತ್ತೋ ಆ ಎಲ್ಲ ಶಕ್ತಿಗಳನ್ನು ಉಪಯೋಗಿಸಿಕೊಳ್ಳಬೇಕು. ಆ ಶಕ್ತಿಗಳನ್ನೆಲ್ಲ ನಾವು ಬೆಳೆಸ್ಕೋಬೇಕು. ಆ ಬೆಳಕಿನೆಡೆಗೆ ನಾವು ಹೋಗಬೇಕಾದ್ರೆ ಕೇವಲ ಮಂತ್ರದ ಪುನರುಚ್ಚಾರಣೆಗಿಂತ, ಆ ಮಂತ್ರದ ಉಚ್ಚಾರಣೆಗಿಂತ ಈ ಉಳಿದ ಎಲ್ಲ ಶಕ್ತಿಗಳು ಒಟ್ಟುಗೂಡಿ ಕೆಲಸ ಮಾಡುವುದರ ಪರಿಣಾಮವಾಗಿ ಈ ಶಕ್ತಿಗಳೆಲ್ಲ, ಇನ್ನುಳಿದ ಎಲ್ಲ ಶಕ್ತಿಗಳು ಒಟ್ಟುಗೂಡಿ ಕೆಲಸ ಮಾಡುವುದರ ಪರಿಣಾಮವಾಗಿ ಪ್ರಜ್ಞೆ ವಿಕಾಸವಾಗುತ್ತದೆ. ನಮ್ಮ ಜ್ಞಾನ ಇವೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ಮರವನ್ನು ಬೆಳೆಸಲು ಮಣ್ಣು, ನೀರು, ಗಾಳಿ ಮತ್ತು ಸೂರ್ಯನ ಬೆಳಕು ಉಪಯೋಗಕ್ಕೆ ಬರಬೇಕಾದರೆ ಬೀಜ ಇರಲೇಬೇಕು. ಇವೆಲ್ಲ ಬರಬೇಕಾದ್ರೆ, ಪ್ರಜ್ಞೆ ವಿಕಾಸ ಆಗಬೇಕಾದ್ರೆ ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಒಂದು ಮರವನ್ನು ಬೆಳೆಸಲು ನಾವೇನೇನು ಹಾಕಬೇಕು? ಮಣ್ಣು, ನೀರು, ಗಾಳಿ ಮತ್ತು ಸೂರ್ಯನ ಶಾಖ ಉಪಯೋಗಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು? ಬೀಜ ಇರಲೇಬೇಕು. ಆವಾಗ ಅದು ನಮಗೆ ಫಲ ಕೊಡುತ್ತೆ. ಅದೇ ರೀತಿಯಲ್ಲಿ ಬೇರೆ ಎಲ್ಲ
ಶಕ್ತಿಗಳನ್ನು ಸಂಘಟಿಸಿ ಅವುಗಳನ್ನು ಏಕೈಕ ಮುಖ ಮಾಡಲು ಮಂತ್ರ ಅಲ್ಲಿರಬೇಕು. ನಮಗೆ ಇವೆಲ್ಲ ಬರಬೇಕು ಅಂದರೆ ಈ ಮಂತ್ರದ ಶಕ್ತಿ ನಮಗೆ ಇರಬೇಕು. ಜೀವಾತ್ಮದಲ್ಲಿ ಇರುವ ಅಂತಃಶಕ್ತಿಗಳನ್ನು ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಶಕ್ತಿಗಳನ್ನು ಜಪ ಹೇಗೆ ಬೆಳೆಸುತ್ತದೆ, ಇದನ್ನು ಜಪ ಅನ್ನೋದು ಹೇಗೆ ನಮಗೆ ಭಕ್ತಿ ಬೆಳೆಸುತ್ತೆ ಅನ್ನೋದನ್ನು ಎಂಬುದನ್ನು ಇಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಅದು ವಿವರ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಅವರೇ ಅನುಭವಿಸಿ ನೋಡ್ಕೋಬೇಕು, ಕಲಿಬೇಕು. ಒಂದು ಮಂತ್ರ ಸಾಧಕನಲ್ಲಿ ಸೂಕ್ಷ್ಮ ಸ್ಪಂದನಗಳನ್ನು ಎಷ್ಟರ ಮಟ್ಟಿಗೆ ಎಬ್ಬಿಸಬಲ್ಲದು, ಅದು ಅವನಲ್ಲಿ ಆಳವಾಗಿರ್ತಕ್ಕಂಥ ಶಕ್ತಿಯನ್ನು ಎಷ್ಟು ರೀತಿ ಅದರ ವಿಕಾಸ ಮಾಡೋಕ್ಕೆ ಸಾಧ್ಯ ಎಂಬುದರ ಮೇಲೆ ಆ ಮಂತ್ರದ ಶಕ್ತಿ ಅವಲಂಬಿತವಾಗಿದೆ, ಅದರಲ್ಲಿ ಅವಲಂಬನೆ ಆಗಿರುತ್ತೆ. ಮಂತ್ರ ಒಂದು ಶಬ್ದ, ಮಂತ್ರ ಅನ್ನೋದು ಒಂದು ಶಬ್ದ ಸಂಯೋಜನೆ. ಸ್ಥೂಲ ಕಿವಿಗೆ ಗ್ರಹಿಸುವಂತೆ ಸ್ಥೂಲ ಸ್ಪಂದವನ್ನು ಅದು ಪ್ರತಿನಿಧಿಸುತ್ತದೆ. ಕಿವಿಗೆ ಕೇಳಿಸುತ್ತೆ, ನಮಗೆ ಅದು ಗೋಚರವಾಗ್ತಾ ಇರುತ್ತೆ, ನಾವು ಹೇಳೋದು. ಆದರೆ ಈ ಸ್ಥೂಲ ಸ್ಪಂದ ಅದರ ಅತ್ಯಂತ ಬಾಹ್ಯ ಅಭಿವ್ಯಕ್ತಿ, ಅದರ ಹೊರಗಿನ ಅಭಿವ್ಯಕ್ತಿ. ಇದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಸ್ಪಂದಗಳಿವೆ. ಅದಕ್ಕೆ ಬೇಕಾದ ಕಣ್ಣಿಗೆ ಕಾಣಲ್ಲ ಅಂಥ ಒಂದು ಸ್ಪಂದನಗಳು ಇರ್ತವೆ. ಹೇಗೆ ಒಬ್ಬ ಮನುಷ್ಯನ ಸ್ಥೂಲ ಶರೀರ ಅವನ ಅತ್ಯಂತ ಬಾಹ್ಯ ಅಭಿವ್ಯಕ್ತಿಯನ್ನು, ಒಬ್ಬ ಮನುಷ್ಯನ ಸ್ಥೂಲ ಶರೀರದ ಕಾಣಿಸುವಂಥದ್ದು ಅವನ ಅತ್ಯಂತ ಬಾಹ್ಯ ಅಭಿವ್ಯಕ್ತಿಯ ಹೊರಗಡೆ ಕಾಣತಕ್ಕಂಥ ಶಕ್ತಿನೋ ಮತ್ತು ಅವನ ಸೂಕ್ಷ್ಮ ಕೋಶಗಳೊಡನೆ ಸಂಬಂಧ ಹೊಂದಿದೆಯೋ, ಅವನ ಹೇಗೆ ಸಂಬಂಧ ಹೊಂದಿರುತ್ತೋ ಅದೇ ರೀತಿಯಲ್ಲಿ ಮಂತ್ರದ ಸ್ಥೂಲ ಸ್ಪಂದವು ಅದರ ಸೂಕ್ಷ್ಮ ಸ್ಪಂದಗಳೊಡನೆ ಸಂಬಂಧ ಹೊಂದಿದೆ. ವಾಕಿನ ಅಂದರೆ ಮಾತಿನಲ್ಲಿ ಈ ವಿಭಿನ್ನ ರೂಪಗಳನ್ನು, ಬೇರೆ ಬೇರೆ ರೂಪಗಳನ್ನು ವೈಖರಿ, ಮಧ್ಯಮ, ಪಶ್ಯಂತಿ ಮತ್ತು ಪರ ಎಂದು ಕರೆಯುತ್ತಾರೆ. ಅದರ ವೈಖರಿ ಅಂದರೆ ನಮ್ಮ ಕಿವಿಗೆ ಕೇಳಿಸುವ ಶಬ್ದ, ವೈಖರಿ ಅಂದರೆ ನಮ್ಮ ಕಿವಿಗೆ ಕೇಳಿಸೋದು ಮಾತ್ರ. ಅದು ಮಧ್ಯಮ ಮತ್ತು ಪಶ್ಯಂತಿ ಎಂಬ ಘಟ್ಟಗಳ ಮೂಲಕ ವಾಕಿನ ಅತ್ಯಂತ ಸೂಕ್ಷ್ಮ ರೂಪವಾದ ಪರ ವಾಕಿಗೆ ಕರೆದೊಯ್ಯುತ್ತದೆ. ಪರ ಅಂದರೆ ಮೋಕ್ಷದ ದಾರಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಈ ಮಂತ್ರದ ಸಾಧನೆಗಳು ನಿಜವಾಗಿಯೂ ಪ್ರಜ್ಞೆಯ ವಿಕಾಸವು ಶಬ್ದ ಈ ಸೂಕ್ಷ್ಮ ರೂಪಗಳ ಸಹಾಯದಿಂದ ನಡೆಯುತ್ತದೆ ಮತ್ತು ನಿಗೂಢವಾದ ಅಂತಸ್ಥ ಶಕ್ತಿಗಳು ಕ್ರಿಯಾಶೀಲವಾಗುತ್ತವೆ. ಅದು ಎಲ್ಲೋ ನಿಗೂಢವಾಗಿರುತ್ತೆ. ಆ ಕ್ರಿಯಾಶೀಲವಾಗಬೇಕಾದ್ರೆ ನಾವು ಅದನ್ನು ಉಚ್ಚಾರ ಮಾಡಿ ಏಕಾಗ್ರತೆ ಪಡ್ಕೊಂಡ್ರೆ ನಮಗೆ ಕೈವಲ್ಯ ಅನ್ನೋದು ಕೊಡಿಸುತ್ತೆ. ಒಂದು ಮರದ ಬೀಜವು ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಹೇಗೆ ಒಂದು ವಿಶಿಷ್ಟ ಜಾತಿಯ ಮರವಾಗಿ ಬೆಳೆಯುತ್ತದೆಯೋ ಹಾಗೆ ಅದೇ ರೀತಿಯಲ್ಲಿ ಪುರುಷಾತ್ಮನ ಅಂತಸ್ಥ ಶಕ್ತಿಗಳು, ಒಂದು ಮರ ಹೇಗೆ ತನ್ನೆಲ್ಲ ಶಕ್ತಿಯನ್ನು ಭೂಮಿಗೆ ಕೊಟ್ಟು ಮನುಷ್ಯನಿಗೆ ಉಪಯೋಗ ಮಾಡುತ್ತೋ ಹಾಗೆಯೇ ಅದೇ ರೀತಿಯಲ್ಲಿ ಮಂತ್ರ ನಮ್ಮ ಜೀವದಲ್ಲಿರುವ ಆತ್ಮವನ್ನು ಕೂಡ ಅಂತಃಶಕ್ತಿಗಳು ಮಂತ್ರದ ವಿಶಿಷ್ಟ ಸ್ವಭಾವಕ್ಕೆ ಅನುಗುಣವಾಗಿ ಒಂದು ನಿರ್ದಿಷ್ಟ ಮಾರ್ಗದಲ್ಲಿ ಬಿಡುಗಡೆಯಾಗುತ್ತವೆ. ಇದು ನಮಗೆ ಬಿಡುಗಡೆ ಮಾಡಿ ಜೀವನವನ್ನು ಉದ್ಧಾರ ಮಾಡುತ್ತೆ. ಪ್ರಣವದಲ್ಲಿ ಸುಪ್ತವಾಗಿರುವ ಶಕ್ತಿಯನ್ನು ಉಪಯೋಗಿಸುವ
ಮತ್ತೊಂದು ವಿಧಾನವೆಂದರೆ ಈ ಪ್ರಣವದಲ್ಲಿ ಅಂದರೆ ಓಂಕಾರದಲ್ಲಿರ್ತಕ್ಕಂಥ ಶಕ್ತಿಯನ್ನು ಉಪಯೋಗಿಸುವ ಮತ್ತೊಂದು ವಿಧಾನವೆಂದರೆ ಭಾವನಾ. ನಮ್ಮ ಭಾವನೆಗೆ ತಕ್ಕಂತೆ ಭಾವನಾ ಎಂಬ ಪದದ ಅರ್ಥ ಮನಸ್ಸಿನಲ್ಲಿ ಅದರ ಬಗ್ಗೆ ಚಿಂತಿಸುವುದು. ಮಂತ್ರದ ಬಗ್ಗೆ ಏನು ಚಿಂತಿಸ್ಬಿಡುವುದು, ಅದು ಏನು ನಮಗೆ ಸಿಗುತ್ತೆ ಅನ್ನೋದು ನಮಗೆ ಒಳ್ಳೆಯ ವಿಷಯವನ್ನು ನಮಗೆ ತೋರಿಸುತ್ತೆ. ಪ್ರಸ್ತುತ ಸಂದರ್ಭದಲ್ಲಿ ಅದರ ಅರ್ಥವನ್ನು ಮುಂದೆ ನಾವು ತಿಳ್ಕೊಳ್ಳೋಣ. ಅದರ ಅರ್ಥವನ್ನು ಗ್ರಹಿಸಲು ಪ್ರಯತ್ನಿಸೋಣ. ಅದರ ಅರ್ಥ ಏನು ಅಂತ ಮುಂದೆ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ವೀಕ್ಷಕರೇ, ಇಲ್ಲಿಗೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮಂಗಳಂ ಗುರು ಶ್ರೀ ಚಂದ್ರಮೌಳೇಶ್ವರಗೆ, ಶಕ್ತಿ ಗಣಪತಿ ಶಾರದಾಂಬ ಶಂಕರಾಚಾರ್ಯರಿಗೆ, ಶೃಂಗವಾಸಳಿಗೆ ಶೃಂಗೇರಿ ವಾಸಳಿಗೆ, ಶೃಂಗೇರಿ ಒಳೆಲಸಿರುವಂಥ ಶಾರದಾಂಬಾಗೆ. ಮಂಗಳಂ ಗುರು ಶ್ರೀ ಚಂದ್ರಮೌಳೇಶ್ವರಗೆ, ಶಕ್ತಿ ಗಣಪತಿ ಶಾರದಾಂಬ ಶಂಕರಾಚಾರ್ಯರಿಗೆ, ವಿದ್ಯಾರಣ್ಯರಿಗೆ ವಿದ್ಯಾಶಂಕರಗೆ, ವಾಗೇಶ್ವರಿ ವಜ್ರದೇಹ ಗುರು ಆಂಜನೇಯರಿಗೆ. ಮಂಗಳಂ ಗುರು ಶ್ರೀ ಚಂದ್ರಮೌಳೇಶ್ವರಗೆ, ಶಕ್ತಿ ಗಣಪತಿ ಶಾರದಾಂಬ ಶಂಕರಾಚಾರ್ಯರಿಗೆ.